ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿದ್ದರಿಂದಾಗಿ ಅವ್ರ ಮನೆಯಲ್ಲಿ ಸೂತಕದ ವಾತಾವರಣ ಇದೆ ಅಂತ ನಿಮಗೆ ಜನ ತೀರ್ಮಾನ ಮಾಡ್ಕೊತಾರೆ ಅದ್ರ ಬಗ್ಗೆ ಇಲ್ಲ ಸರ್. ಉಜ್ವಲ ಯೋಜನೆ ಒಂದ್ ಕಡೆ ಗ್ಯಾಸ್ ಪ್ರೈಸ್ ಸರ್. ಈಗ ಜೆಡಿಎಸ್ ಕಾರ್ಯಕರ್ತರುಗಳಿಗೆ ನನ್ನ ಮನೆ ಬಾಗಿಲು ಯಾವಾಗಲೂ ತೆಗೆದಿತ್ತು ಅಂತ ಹೇಳಿ ಡಿ ಕೆ ಹೇಳಿದ್ರು. ಅವರ 50 ವರ್ಷದಿಂದ ತೆಗೆದೇ ಇಟ್ಟವ್ರೆ ಬಾಗಿಲು. ನೀವು ಹೆಂಗೆ ಬೇಕು ನೀವು ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿದ್ದರಿಂದಾಗಿ ಅವ್ರ ಮನೆಯಲ್ಲಿ ಸೂತಕದ ವಾತಾವರಣ ಇದೆ ಅಂತ ನಿಮಗೆ ಜನ ತೀರ್ಮಾನ ಮಾಡ್ಕೊತಾರೆ ಅದ್ರ ಬಗ್ಗೆ ಇಲ್ಲ ಸರ್. ಉಜ್ವಲ ಯೋಜನೆ ಒಂದ್ ಕಡೆ ಗ್ಯಾಸ್ ಪ್ರೈಸ್ ಆಯ್ತು, ಇನ್ನೊಂದ್ ಕಡೆ 9 ಸಿಲಿಂಡರ್ ಕೊಡ್ತಿದ್ದವ್ರು ಈಗ 4 ಇಳಿಸಿದ್ದಾರೆ. ಇದು ಜನಗಳ ಹೊರೆ ಆಗಲ್ಲ. ಇಲ್ಲಿ ಪ್ರಶ್ನೆ ಇವತ್ತು ಜನಗಳಿಗೆ ಎಲ್ಲ ರೀತಿಯ ಸುಲಭವಾಗಿ ದರದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಒಂದು ಕಮಿಟ್ಮೆಂಟ್ ಇದೆ. ಆದರೆ ಇವತ್ತು ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಏನು ನಡೀತಾ ಇದೆ, ಈಗಾಗಲೇ ಮತ್ತೆ ನೆನ್ನೆಯಿಂದ ಪ್ರಾರಂಭ ಆಗಿದೆ. ಅದರ ಅನಿವಾರ್ಯತೆ ಇವತ್ತು ಆ ಪರಿಸ್ಥಿತಿಯಿಂದ ಇವತ್ತು ಕೆಲವು ವಸ್ತುಗಳ ಬೆಲೆ ಏರಿಕೆ ಅನಿವಾರ್ಯವಾಗಿ ಮಾಡಬೇಕು. ಅದು ಬೇರೆ ದೇಶಗಳಿಂದ ನಾವು ರಫ್ತೇನು ಮಾಡ್ಕೊತಾ ಇದ್ದೇವೆ, ಆಮದೇನು ಮಾಡ್ಕೊತಾ ಇದ್ದೇವೆ. ಇವತ್ತು ಬೆಲೆ ಎಲ್ಲದೂ ಜಾಸ್ತಿ ಆಗ್ತಿದೆ. ಹಲವಾರು ದೇಶಗಳಲ್ಲಿ ಇವತ್ತಿಂಥ ಒಂದು ಪರಿಸ್ಥಿತಿ ಆ ಯುದ್ಧದಿಂದ ಪ್ರಾರಂಭ ಆಗಿದೆ. ಇವತ್ತು ಕಾಂಗ್ರೆಸ್ನವ್ರು ಇದ್ದಿದ್ರೆ ಏನು ಮಾಡ್ತಿದ್ರು, ಟೀಕೆ ಮಾಡೋರು. ಇವರಿದ್ರೆ ಏನು ಮಾಡೋದು? ಈಗ ಈ ಸರ್ಕಾರ ಕಳೆದ 3 ವರ್ಷದಲ್ಲಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಬೆಲೆ ಏರಿಕೆ ಮಾಡ್ಕೊಂಬಂದ್ರೆ ಯಾಕೆ ಏರಿಸಿದ್ರು ಬೆಲೆ? ಏನು ಮಾಡಿರೋ ಸರ್ಕಾರ? ಅವ್ರಿಗೆ ಯಾವ ನೈತಿಕತೆ ಇದೆ ಹೇಳೋದಕ್ಕೆ? ಕೇಂದ್ರ ಸರ್ಕಾರ ಈ ವೆಹಿಕಲ್ಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದೆ, ರಾಜ್ಯ ಸರ್ಕಾರ ತೆರಿಗೆ ಜಾಸ್ತಿ ಮಾಡ್ತಾ ಇದೆ. ಅದನ್ನೇ ಹೇಳ್ತಾ ಇರೋದು. ಅದು ಅವ್ರು ಹೇಳಲ್ಲ, ಇದನ್ನು ಮಾತ್ರ ಹೇಳ್ತಾರೆ. ರಾಜ್ಯದ ದೊಡ್ಡ ಅಭಿವೃದ್ಧಿ.